ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. 38 ವರ್ಷಗಳ ಅಕ್ಷರ ಸೇವೆಗೆ ಭಾವಪೂರ್ಣ ಬೀಳ್ಕೊಡುಗೆ, ಸುವರ್ಣಾಕ್ಷರಗಳ ಗೌರವದೊಂದಿಗೆ ನಿವೃತ್ತಿ ಹೊಂದಿದ ಶಿಕ್ಷಕ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಪೂರ್ವ ಹಾಗೂ ಭಾವನಾತ್ಮಕ ಕ್ಷಣವೊಂದು ನೆರವೇರಿದೆ. ದೀರ್ಘಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದ ಪ್ರಭಾರ ಮುಖ್ಯೋಪಾಧ್ಯಾಯರಾದ MS ಶ್ರೀನಿವಾಸಪ್ಪನವರು ಇನ್ನು ತಮ್ಮ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದಾರೆ. ತಮ್ಮ ಸುದೀರ್ಘ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ ಈ ಕ್ಷಣದಲ್ಲಿ ಇಡೀ ಗ್ರಾಮವೇ ಕಣ್ಣೀರ ಮಡುವಿನಲ್ಲಿ ತೇಲಿ ಬಂದಿತ್ತು. ಹೌದು, ಚಿಂತಾಮಣಿ ತಾಲೂಕಿನ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯ MS ಶ್ರೀನಿವಾಸಪ್ಪನವರ ನಿವೃತ್ತಿ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ ಸ್ವಾಮಿ ಅವರು ಶ್ರೀನಿವಾಸಪ್ಪನವರ ನಿಸ್ವಾರ್ಥ ಸೇವೆಯನ್ನು ಶ್ಲಾಘಿಸಿ ಅವರ ನಿವೃತ್ತ ಜೀವನವು ಸುಖ, ಶಾಂತಿ ಮತ್ತು ಸುದೀರ್ಘ ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸಿದರು. 8 ದಿನಗಳಿಂದ ಈ ಕಾರ್ಯಕ್ರಮಕ್ಕಾಗಿ ಸಿದ್ಧತೆ ನಡೆಸಿದ ಶಾಲೆ ಸಹೋದ್ಯೋಗಿ ಶಿಕ್ಷಕರು, SDMC ಪದಾಧಿಕಾರಿಗಳು, ಬಂಧು ಮಿತ್ರರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಶ್ರೀನಿವಾಸಪ್ಪನವರನ್ನು ಅದ್ದೂರಿಯಾಗಿ ಸನ್ಮಾನಿಸಿ ಕಣ್ಣೀರಿನ ಮಡುವಿನಲ್ಲಿ ಆತ್ಮೀಯವಾಗಿ ಬೀಳ್ಕೊಟ್ರು. ಗ್ರಾಮಸ್ಥರು ತನುಮನಧನದಿಂದ ಸಹಕರಿಸಿ ಈ ಕಾರ್ಯಕ್ರಮವನ್ನು ಹಬ್ಬದಂತೆ ಆಚರಿಸಿದ್ದು ವಿಶೇಷವಾಗಿತ್ತು. ತಮ್ಮ ಸೇವಾವಧಿಯಲ್ಲಿ ಯಗವಕೋಟೆ ಶಾಲೆಯನ್ನು ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಾಲೆಯನ್ನಾಗಿ ಮಾಡಿ 1 ಲಕ್ಷ ರೂಪಾಯಿ ಶಾಲಾ ಅಭಿವೃದ್ಧಿ ಅನುದಾನ ತಂದಿದ್ದಲ್ಲದೆ ಉತ್ತಮ ಶಿಕ್ಷಕ ಪ್ರಶಸ್ತಿಗೂ ಪಾತ್ರರಾಗಿದ್ದ ಶ್ರೀನಿವಾಸಪ್ಪ ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ವಯೋನಿವೃತ್ತ ಪ್ರಭಾರ ಮುಖ್ಯ ಶಿಕ್ಷಕರು MS ಶ್ರೀನಿವಾಸಪ್ಪ ಮಾತನಾಡಿ, ನನ್ನ ವೃತ್ತಿ ಜೀವನದ ಈ ಕೊನೆಯ ದಿನ ನನ್ನ ಬದುಕಿನ ಸುವರ್ಣಾಕ್ಷರಗಳ ಕ್ಷಣ. ನನ್ನ ಅಪಾರ ಶಿಷ್ಯವೃಂದ, ಅಭಿಮಾನಿಗಳು ಮತ್ತು ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳು ಬಂದು ಆಶೀರ್ವದಿಸಿದ್ದಾರೆ. ಕಳೆದ 38 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಎಲ್ಲೂ ಒಂದು ಸಣ್ಣ ಕಪ್ಪು ಮಚ್ಚು ಇಲ್ಲದೆ ಕೆಲಸ ಮಾಡಲು ಸಹಕರಿಸಿದ ಶಿಕ್ಷಣ ಇಲಾಖೆಗೆ, ನನ್ನ ಯಗವಕೋಟೆ ಶಾಲೆಯ ಸಿಬ್ಬಂದಿಗೆ ಹಾಗೂ ಕಷ್ಟದಲ್ಲೂ ನನ್ನನ್ನು ಓದಿಸಿ ಹಂತಕ್ಕೆ ತಂದ ನನ್ನ ಕುಟುಂಬಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ನನ್ನ ವೃತ್ತಿಯಿಂದ ನಿವೃತ್ತಿ ಆಗ್ತಿದ್ದೇನೆ ಹೊರತು ಶಿಕ್ಷಕ ಎನ್ನುವ ಪದದಿಂದ ಅಲ್ಲ. ಅವಕಾಶ ಸಿಕ್ಕರೆ ಇಂದಿಗೂ ಮಕ್ಕಳಿಗೆ ನಿಸ್ವಾರ್ಥವಾಗಿ ಪಾಠ ಮಾಡುವ ಆಸೆ ನನಗಿದೆ ಎಂದರು. 38 ವರ್ಷಗಳ ಕಾಲ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಸಾರ್ಥಕ ನಿವೃತ್ತಿ ಪಡೆದಿರುವ ಗುರು MS ಶ್ರೀನಿವಾಸಪ್ಪನವರಿಗೆ ನಮ್ಮ ಚಾನೆಲ್ ಕಡೆಯಿಂದ ಗೌರವಪೂರ್ವಕ ನಮನಗಳು. ಅವರ ಮುಂಬರುವ ನಿವೃತ್ತ ಜೀವನ ಸುಖಮಯವಾಗಿರಲಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ ಚಾನೆಲ್. ನನ್ನ ವೃತ್ತಿ ಜೀವನದ ಒಂದು ಕೊನೆಯ ದಿನ, ನಿವೃತ್ತಿ ದಿನ ಆಗಿದೆ. ಇದು ಇಡೀ ನನ್ನ ಬದುಕಿನಲ್ಲಿ ಮರೆಯಲಾರದಂಥ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನವಾಯಿತು. ಕಾರಣ ಏನಂದರೆ, ಇವತ್ತು ನನ್ನ ಅಪಾರವಾದ ಶಿಷ್ಯರಿಂದ, ಅಭಿಮಾನಿಗಳು, ಶಿಕ್ಷಕರು, ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕವೃಂದದವರು ಕೂಡ, ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕವೃಂದದವರು ಕೂಡ ಬಂದು ಇವತ್ತು ನನ್ನ ಒಂದು ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಮರೆಯಲಾಗದಂಥ ದಿನವಾಯಿತು. ಈ ಒಂದು ಇಷ್ಟು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕಾದ್ರೆ ನನ್ನ ಒಬ್ಬನ ಚೈತನ್ಯದಿಂದ ಅಲ್ಲ, ಇಡೀ ನನ್ನ ಒಂದು ಶಿಕ್ಷಕ ಸಮುದಾಯ, ನನ್ನ ಸ್ಟಾಫ್ ಏನಿದೆ, ನಮ್ಮ ಯಗವಕೋಟೆ ಶಾಲೆ 2 ಶಾಲೆಗಳ ಶಿಕ್ಷಕವೃಂದದವರು, ಅದರಲ್ಲಿ ನಮ್ಮ ಪ್ರೌಢಶಾಲೆಯ ಶಿಕ್ಷಕವೃಂದದವರಂತೂ ಒಂದು 8 ದಿವಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಿ ಊರಿನ ಪ್ರಮುಖರನ್ನು ಕೂಡ ಸಭೆ ಕರೆಸಿ ಅವರ ಪ್ರಮುಖರಿಂದ ಸಹಕಾರ ಪಡ್ಕೊಂಡು ಈ ಒಂದು ಶಾಲೆಗೆ MS ಸರ್ ಅವರು ನೀಡಿರ್ತಕ್ಕಂಥ ಸಹಕಾರಕ್ಕೆ ಅವರು ಶ್ರಮಿಸಿರುವುದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಅವರಿಗೆ ಸಂತೃಪ್ತಿಯಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ವೇದಿಕೆಯಿಂದ ಬೀಳ್ಕೊಡುಗೆ ಕೊಡಬೇಕು ಅಂತೇಳಿ ಆಶಿಸಿದ್ರು. ಆ ಒಂದು ಮಾತಿನಂತೆ ನಮ್ಮ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಸುಧಾ ಮೇಡಮ್ ಅವರಾಗಿರ್ಬೋದು, ಹಾಗೆ ಮಂಜುನಾಥ್ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಹಾಗೆ ನನ್ನ ಎಲ್ಲ ಇವರು ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ರವೀಂದ್ರ ಸರ್ ಆಗಿರಬಹುದು, ಹಾಗೆ ಎಲ್ಲ ನನ್ನ ಗೌರವಾನ್ವಿತ ಒಂದು ಅತಿಥಿ ಶಿಕ್ಷಕರು ಅಂತ ಹೇಳೋಕ್ಕಿಂತ ನನ್ನೆಲ್ಲ ಸೋದರ ಸೋದರಿಯರಂತ ಭಾವಿಸ್ತೀನಿ ಅವ್ರನ್ನು. ಯಾಕಂದರೆ ಸದಾಕಾಲ ನನ್ನ ಶಾಲೆಯ ಅಭಿವೃದ್ಧಿಗೆ ಅವರಿಗೆ ಬರ್ತಕ್ಕಂಥ ಕಡಿಮೆ ವೇತನವಿದ್ದರೂ ಕೂಡ ಇವತ್ತು ನನ್ನ ಶಾಲೆ ಇಷ್ಟೆಲ್ಲ ಉತ್ತಮ ಫಲಿತಾಂಶ ಬರೋಕ್ಕೆ ಆತ್ಮೀಯವಾಗಿ ಶ್ರಮಿಸಿದ್ದಾರೆ. ಅವರಿಗೆ ನಿಜವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ. ಹಾಗೆ ನನ್ನ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕವೃಂದದವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಗ್ರಾಮಸ್ಥರಂತ ತನು ಮನ ಧನ SDMC ಅವರು ಮತ್ತು ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಈ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ
ಕಾರ್ಯಕ್ರಮ ನಡೀಬೇಕಾದ್ರೆ ಬಹಳಷ್ಟು ಶ್ರಮಿಸಿದ್ದಾರೆ. ಅವರಿಗೆ ಮತ್ತು ನನ್ನ ಇಲಾಖೆಗೆ ನನ್ನ ಸುದೀರ್ಘವಾದಂತಹ ಒಂದು 38 ವರ್ಷಗಳ ಸೇವೆಯನ್ನು ನಡೆಸೋದಕ್ಕೆ 38 ವರ್ಷಗಳ ಸೇವೆಯಲ್ಲಿ ಎಲ್ಲೂ ಕೂಡ ಒಂದು ಚೂರು ಕಪ್ಪು ಮಚ್ಚೆ ಇಲ್ಲದೆ ನನ್ನ ವೃತ್ತಿ ಜೀವನವನ್ನು ನಡೆಸ್ಕೊಂಡು ಬರೋಕ್ಕೆ ನನ್ನ ಸಹಕಾರಿಯಾಗಿರ್ತಕ್ಕಂಥ ನನ್ನ ಇಲಾಖೆ ನನಗೆ ಬಹಳಷ್ಟು ಒಂದು ಕೋಆಪರೇಷನ್ ಕೊಟ್ಟು ಈ ಒಂದು ಇಲಾಖೆಯಲ್ಲಿ ಯಶಸ್ವಿಯಾಗೋದಕ್ಕೆ ಸಾರ್ಥಕವಾಯಿತು. ಹಾಗೆ ಇಡೀ ನನ್ನ ಈ ಒಂದು ಬದುಕಿಗೆ, ನನ್ನ ಶಿಕ್ಷಣದ ಬದುಕಿನಿಂದ ಹಿಡಿದು ಇಡೀ ನನ್ನ ಜೀವನದ ಬದುಕಿಗೆ ನನ್ನ ಕುಟುಂಬ ಮುಖ್ಯ. ಇಡೀ ಕುಟುಂಬ ನನಗೆ ಪ್ರೌಢಶಾಲೆಗೆ ಬರತಕ್ಕಂಥ ಸ್ಥಿತಿಯಲ್ಲಿ ಕೂಡ ನಾವು ಇರಲಿಲ್ಲ, ಓದುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ಕೂಡ ನನ್ನ ಕುಟುಂಬವು SSLC ಮಾಡಿಸಿ TCH ಮಾಡಿಸಿದಾಗ ನನಗೆ ತುಂಬ ಖುಷಿಯಾಯಿತು. ಈಗ ಒಂದು ಶಿಕ್ಷಕ ವೃತ್ತಿಗೆ, ನನಗೆ ಒಳ್ಳೆಯ ವೃತ್ತಿಗೆ ನನ್ನ ಕುಟುಂಬ ತೊಡಗಿಸಿಕೊಡ್ತು. ಆ ವೃತ್ತಿಯನ್ನು ನಾನು ನನ್ನ ಜೀವನಕ್ಕೆ ಅಳವಡಿಸಿಕೊಂಡು ಇಡೀ ನನ್ನ ಜೀವನವೇ ನನ್ನ ವೃತ್ತಿ ಅಂತೇಳಿ ಭಾವಿಸಿ ಆ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು. ನಾನು ಮಾಡಿರ್ತಕ್ಕಂಥ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ ನನ್ನ ಕೈಲಾದಷ್ಟು ನಾನು ಸಾಧ್ಯವಾದಷ್ಟು ಶ್ರಮಿಸಿ ನನ್ನ ವೃತ್ತಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಹೊರತು ಅತಿಶಯೋಕ್ತವಾಗಿ ನಾನು ಇಂಪ್ರೂವ್ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ನನ್ನ ವೃತ್ತಿಗೆ ನಾನು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೀನಿ ಮತ್ತು ಇಲಾಖೆಯ ಜವಾಬ್ದಾರಿಯನ್ನು ಸಕ್ರಿಯವಾಗಿ ನಡೆಸಿಕೊಡೋದಕ್ಕೆ ಕಾರಣವಾಯಿತು. ಇಷ್ಟು ಈ ಒಂದು 34 ವರ್ಷಗಳ ಸೇವಾವಧಿಯಲ್ಲಿ ನನ್ನ ವೃತ್ತಿ ಜೀವನ ಸಾರ್ಥಕ ಜೀವನ ಆಗಿ ಇವತ್ತು ನನಗೆ ಸಂತೋಷದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಾನು ಸಮಸ್ತ ಬಂಧುಗಳಿಗೆ ಮತ್ತು ಪೋಷಕರಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂತೃಪ್ತಿಯಾದಂತಹ ದಿನವನ್ನು ಇಡೀ ನನ್ನ ಜೀವನದಲ್ಲಿ ಮರೆಯದಂತಹ ದಿನವಾಗಿದೆ ಅಂತೇಳಿ ಮತ್ತೊಮ್ಮೆ ನಾನು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಾನು ಈ ಶಾಲೆಯಲ್ಲಿ 2 ವರ್ಷಗಳ ಕಾಲ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಶಾಲೆಗೂ ಅತ್ಯುತ್ತಮ ಶಾಲೆ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಾಲೆ ಅಂತ ಘೋಷಣೆ ಮಾಡಿ 1 ಲಕ್ಷ ರೂಪಾಯಿ ಶಾಲಾ ಅಭಿವೃದ್ಧಿಗೆ ಅಂತೇಳಿ ಇಲಾಖೆ ಕೊಡ್ತು. ಅದರ ಜೊತೆಗೆ ನನಗೆ ಉತ್ತಮ ಶಿಕ್ಷಕ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತು. ಕಾರಣ ಏನಂದ್ರೆ ಇವತ್ತು ಇಷ್ಟು ಸುಂದರವಾಗಿರ್ತಕ್ಕಂಥ ಶಾಲೆಯ ಅಭಿವೃದ್ಧಿ ಆಗಬೇಕಾದ್ರೆ ನಾನು ನನ್ನ ಕೈಲಾದಷ್ಟು ಶ್ರಮಿಸಿದ್ದೀನಿ. ಇದಕ್ಕೆ ಅನೇಕ ದಾನಿಗಳ, ಅನೇಕ ಮಹನೀಯರ ಒಂದು NGO ಸಹಕಾರಗಳಿಂದ ಈ ಒಂದು ಶಾಲೆ ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯವಾಯಿತು. ಇಷ್ಟೆಲ್ಲ ಮಾಡ್ಕೊಂಡು ಬಂದು ಇವತ್ತು ಒಂದು ಕೊನೆಯ ದಿನ, ನನ್ನ ವೃತ್ತಿ ಜೀವನದ ಬದುಕು ಕೊನೆಯ ದಿನ. ಆದರೆ ವೃತ್ತಿಯಿಂದ ನಿವೃತ್ತಿ ಆಗುತ್ತಿದ್ದೇನೆ ಹೊರತು ನನ್ನ ಶಿಕ್ಷಕ ಅನ್ನುವ ಒಂದು ಪದದಿಂದ ನಾನು ನಿವೃತ್ತಿ ಆದಂತಿಲ್ಲ. ನಾನು ಇನ್ನೂ ಸೇವೆ ಸಲ್ಲಿಸೋಕ್ಕೆ ಆಸೆ ಇದೆ. ಅಂಥ ಅವಕಾಶ ಇಲ್ಲಾದ್ರೆ ಸಿಕ್ಕಿದ್ರೆ ಇನ್ನೂ ಕೂಡ ಪಾಠ ಮಾಡಬೇಕು ಅಂತೇಳಿ ಒಂದು ಆಸೆ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನಗೆ ಇಷ್ಟೆಲ್ಲ ಗೌರವ ನೀಡಿ ನನ್ನನ್ನು ಸನ್ಮಾನಿಸಿದ, ಸತ್ಕರಿಸಿದ, ಸಗೌರವದಿಂದ ಇಲ್ಲಿ ಬೀಳ್ಕೊಡ್ತಾ ಇರ್ತಕ್ಕಂಥ ನನ್ನ ಸಿಬ್ಬಂದಿ, ನನ್ನ ಸಹೋದರ ಸಹೋದರಿಯರಿಗೆ ನಾನು ಸದಾಕಾಲ ಹೀಗೆ ಚಿರುಣಿನಾಗಿರ್ತೀನಿ ಅಂತೇಳಿ ನಾನು ಭಾವಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್. ಶ್ರೀನಿವಾಸ್ ಸರ್ ಅವರು ನಿವೃತ್ತಿಯಾಗ್ತಿದ್ದಾರೆ. ಅವರು ಸುಮಾರು 35 ವರ್ಷಗಳಿಗೂ ಮೇಲ್ಪಟ್ಟ ಸೇವೆಯನ್ನು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅದಕ್ಕೆ ಅತ್ಯುತ್ತಮವಾದ ಶಿಕ್ಷಕರ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಅವರು ಇದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಮತ್ತು ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿದ್ದಾರೆ. ಇವರ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಮತ್ತೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ನೀಡಲಿ ಎಂಬುದಾಗಿ ಆಶಿಸುತ್ತಾ ಈ ಒಂದು ವಾತಾವರಣದಲ್ಲಿ ಶಾಲೆ ನಿರ್ಮಾಣವಾಗಬೇಕಾದ್ರೆ ಅದಕ್ಕೆ ಇವತ್ತು ನಿವೃತ್ತಿ ಆಗ್ತಾ ಇರ್ತಕ್ಕಂಥ MS ಶ್ರೀನಿವಾಸಪ್ಪ ಸರ್ ಅವರು ಸಹ ಕೇಂದ್ರ ಬಿಂದು. ನಾನು ಸಹ ಏನೀಗ 2020ರಲ್ಲಿ ಈ ಶಾಲೆಗೆ ಬಂದೆ. ಬಹುಶಃ ಆವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಸಹ 100ಕ್ಕೆ 100ರಷ್ಟು ಬದಲಾವಣೆಯನ್ನ ತಂದಿದೆ. ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಾಗ್ಬೋದು, ಆಂಗ್ಲ ಮಾಧ್ಯಮವನ್ನು ತರೋದರಲ್ಲಾಗ್ಬೋದು, ಅದರ ಜೊತೆಗೆ ಇವತ್ತು ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗ್ಬೋದು, ಈ ಶಾಲೆಯ ಸುಂದರವಾಗಿರ್ತಕ್ಕಂಥ ಆಟದ ಮೈದಾನ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಇವತ್ತು ಆಕರ್ಷಣೀಯ ಕೇಂದ್ರವಾಗಿರ್ತಕ್ಕಂಥದ್ದು ತಾಲೂಕಲ್ಲೇ ಎಗವಕೋಟೆ ಶಾಲೆ ಅಥವಾ ಶಾಲೆಯ ವಾತಾವರಣ ಪ್ರಪ್ರಥಮ ಅಂತಕ್ಕಂಥದ್ದು ಅಧಿಕಾರಿ ವೃಂದದಲ್ಲಿ ಬಂದಿರತಕ್ಕಂಥದ್ದು ಅಥವಾ ಮನಮಾತಾಗಿರ್ತಕ್ಕಂಥದ್ದಕ್ಕೆ ನಾನೊಬ್ಬನೇ ಅಲ್ಲ, ಇಲ್ಲಿನ ಶಿಕ್ಷಕ ವೃಂದ, ಅದೇ ರೀತಿ MS ಶ್ರೀನಿವಾಸಪ್ಪ ಸರ್ ಅವರು, ಈ ಊರಿನ ಅಥವಾ ಈ ಪಂಚಾಯಿತಿಯ ಎಲ್ಲ ಪ್ರಮುಖರು ಸಹ ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ನೀವು ನಮ್ಮ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.